ಗಣೇಶ ವಿಸರ್ಜನೆ ವೇಳೆ ಕಿಡಿಗೇಡಿಗಳ ಕೃತ್ಯ ರೆಕಾರ್ಡ್ ಆಗಿದ್ದು, ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದ ಕೋಮು ಸಂಘರ್ಷ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಅನ್ಯ ಕೋಮಿನ ಕಿಡಿಗೇಡಿಗಳಿಂದ ಕಲ್ಲೆಸೆತ ಉಂಟಾಗಿದೆ. ಘಟನೆಯಿಂದ ಮದ್ದೂರಿನಲ್ಲಿ ಭುಗಿಲೆದ್ದ ಕೋಮು ಗಲಭೆ. ಗಣೇಶನ ಮೇಲೆ ಕಲ್ಲೆಸೆತದಿಂದಾಗಿ ರೊಚ್ಚಿಗೆದ್ದ ಹಿಂದೂ ಯುವಕರು. ಪಕ್ಕದಲ್ಲೇ ಇದ್ದ ಮಸೀದಿ ಮೇಲೆ ಹಿಂದೂ ಯುವಕರಿಂದ ದಾಳಿ. ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ಸ್ಥಳದಲ್ಲಿ ಎರಡು ಕೋಮಿನ ಯುವಕರ ನಡುವೆ ಸಂಘರ್ಷ ಉಂಟಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹೆಚ್ಚಿನ ಪೊಲೀಸರು ರವಾನೆಯಾಗಿದ್ದು, ಹೆಚ್ಚಿನ ಅನಾಹುತ ತಡೆಯಲು ಮದ್ದೂರಿನಲ್ಲಿ 144 ನಿಷೇಧಾಜ್ಞೆ ಹೊರಡಿಸಿದೆ. ಸ್ಥಳಕ್ಕೆ ಎಸ್ಪಿ ಬಾಲದಂಡಿ ಭೇಟಿ ಪರಿಸ್ಥಿತಿ ಅವಲೋಕನ ಮಾಡಿದ್ರು. ಇನ್ನು ಕೋಮು ಸಂಘರ್ಷದಿಂದ ವಿಸರ್ಜನೆ ಗಣಪ ಅನಾಥ ಆಗಿದ್ದಾನೆ. ಪೊಲೀಸರಿಂದ ಗಣೇಶನ ವಿಸರ್ಜನೆಯಾಗಿದ್ದು, ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಮದ್ದೂರು ಪಟ್ಟಣ. ಮದ್ದೂರಿನಲ್ಲಿ ಕಟ್ಟೆಚ್ಚರ ವಹಿಸಿರುವಂತಹ ಪೊಲೀಸರು. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮೂಲಕ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲಾಗಿದೆ. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಹೊಡೆಯಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಇದು ಮಿನಿ ಪಾಕಿಸ್ತಾನ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿರೋ ಸರ್ ಅವರು. ಒಂದು ತಿಂಗಳ ತನಕನು ಅವ್ರ ದೇವ್ರಗಳನ್ನ ಮಾಡ್ತಾರೆ, ಅವ್ರು ಇದನ್ನ ಮಾಡ್ತಾರೆ, ನಾವು ತೊಂದರೆ ಕೊಡ್ತೀವ. ಅವರು ದೇವರೇ ಮಾಡೋದು, ನಾವು ದೇವ್ರೇ ಮಾಡೋದು. ನಾವ್ ಅಣ್ಣ ತಮ್ಮ ಅಂತಾರ ಇದ್ವಿ. ನಮ್ಮ ಮನೇಲಿ ಮುಸ್ಲಿಮ್ಸ್ ಅವ್ರಿಗೆ ಬಾಡಿಗೆ ಕೊಟ್ಟಿದೀವಿ ಸರ್. ಒಂದು ಮನೇಲಿ ಇರೋ ತರ ಇದ್ದೀವಿ ನಾವೆಲ್ಲರೂ. ನೀವು ಬರೋ ಹುಡುಗ ಸುಮ್ನೆ ಸೈಲೆಂಟ್ ಆಗಿ ನಿಂತಿರೋ ಹುಡುಗನ್ನ ಕಾಲಲ್ಲೊದ್ದು ಆ ಚಪ್ಪಲಿ ಕಾಲಲ್ಲಿ ಬ್ಯಾನರ್ನ ಗಣೇಶನ್ ಬ್ಯಾನರ್ನ ಒದ್ದು ಹೊರಗೆ ತಗೊಂಡು ಹೊಡೆಯುವಂತದ್ದು ಏನ್ ಮಾಡ್ಬಿಟ್ಟಿರೋ ಸರ್ ಇವರು. ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಕಲ್ಲೆಲ್ಲ ಎತ್ತಿಟ್ಕೊಂಡು ಇವರೆಲ್ಲ ಹೊಡೆಯಕ್ಕೆ ಅಂತಾನೆ ಫಸ್ಟ್ ಮಾಡ್ಕೊಂಡು ಮಸೀದಿನ ಮಾಡ್ಬೇಕಾದ್ರೆ ನಮ್ ಜನಗಳ ಈ ತರ ಒಗ್ಗಟ್ಟಾಗಿದ್ದಿದ್ರೆ ಇವತ್ತು ನಮ್ಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ನಾವು ಮಕ್ಕಳನ್ನ ಏರಿಯಾದಲ್ಲಿ ಮಕ್ಕಳನ್ನ ಸಾಕಾಯ್ತಲ್ಲ ಸರ್. ಪ್ರತಿಯೊಬ್ರು ತಗೊಂಡು ಹೊರಗಡೆ ಆಗ್ತಾ ಇದೀವಿ ಒಂದೊಂದು ಮಕ್ಕಳನ್ನು. ಮತ್ತೆ ನಾವ್ ಹೆಂಗಿರೋದು, ನಮ್ನೆಲ್ಲ ಖಾಲಿ ಮಾಡಿಸ್ಬಿಡಕ್ ಹೇಳಿ, ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಕ್ ಹೇಳ್ಬಿಡಿ ಸರ್. ನಾವೆಲ್ಲ ಖಾಲಿ ಮಾಡ್ಕೊಂಡು ಹೊಟ್ಟಾಯ್ತೀವಿ. ಅವರೇ ಇರ್ಲಿ. ಒಂದೊಂದ್ ಮಾಹಿತಿ ರಾತ್ರಿ ಆಯ್ತು ಅಂದ್ರೆ ಲಾಂಗ್ ಮಾಡ್ಕೊ ಬರ್ತಾರೆ. ಇಲ್ಲೆಲ್ಲ ಒಂದು ಹೆಣ್ಮಕ್ಳು ಓಡಾಡಕ್ ಆಗೋದಿಲ್ಲ. ಇದು ಚಾಕ್ ಹಿಡ್ಕೊಂಡು ನೋಡ್ ಬರೋದು, ಆಮೇಲೆ ಓಡಾಡ್ತಾ ಇದ್ರೆ ಇದು ಪಾನ್ ಬರಕ ಉಗಿಯೋದು, ಬಾಟ್ಲಿ ಎಸೆಯೋದು. ಪೊಲೀಸ್ ಅಂತವ್ರಿಗೆ ಅವ್ರಿಗೆ ಬಿಟ್ಟಿಲ್ಲ ಅಂತಂದ್ಮೇಲೆ ನಮ್ಮನ್ನ ಬಿಡ್ತಾರ? ಬಾರ ಹೊಡಿ ಬಾ ಅಂತಂತಾರೆ. ಅಲ್ಲೊಬ್ಬ ಬಾರ ಹೊಡಿತೀಯಾ ಹೊಡಿ ಬಾ ಅಂತಂತಾರೆ. ಅಂತ ತರ ಇರ್ಬೇಕಾದ್ರೆ ಇವ್ರಿಗೆ ತರ ಅನ್ಬೇಕಾದ್ರೆ ನಮ್ನ ಯಾವ ತರ ಅಂತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಪ್ರತಿಯೊಂದು ಮನೆಯವರು ನೀವು ಮಸೀದಿ ಕಲ್ಲು ಹೊಡೆದಿಲ್ಲ, ನೀವು ನೋಡಿ ಸರ್, ಪ್ರೂಫ್ ಎಲ್ಲ ಐತೆ. ಪ್ರೂಫ್ಗಳು ಪ್ರತಿಯೊಂದು ಪ್ರೂಫ್ ಐತೆ. ಮಸೀದಿಗೆ ಕಲ್ಲು ಹೊಡೆದ್ಬಿಟ್ಟವ್ರೆ. ಕಲ್ಲು ಹೊಡೆದಿರೋದಕ್ಕೆ ಅವ್ರು ಗಣೇಶನ್ ಹೊಡೆದವ್ರೆ ಅಂತ ಅಲ್ಲಿ ಇದು ವಿಡಿಯೋ ಮಾಡೋರೆ. ಎಲ್ಲಿಂದ ಕಲ್ಲು ಬಂದೈತೆ ಅಂತ ನೀವು ನೋಡ್ಬಿಟ್ಟು ಹೇಳಿ. ನೆನ್ನೆ ರಾತ್ರಿ ಪೊಲೀಸ್ ಅವ್ರು ಏನಂತಾರೆ, ನೀವು ಹಂಚ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀರ, ಇಲ್ಲಿ ಹತ್ಕೊ ಉರಿತೈತೆ ಅಂತಾರೆ. ನಾವಿರೋದು ಇಲ್ಲಿ ಆ ಮಸೀದಿ ಅಲ್ಲಿ, ನಾವು ಅವ್ರಿಗೆ ಎದುರ್ಕೊಂಡೆ ಹೋಗೋದಿಲ್ಲ ಅಂತೀವಿ ಸರ್. ಇಲ್ಲಿ ಏರಿಯಾದಲ್ಲಿ ಪ್ರತಿ ಒಬ್ರು ಹೆಣ್ಮಕ್ಳು ಇಷ್ಟೊತ್ತಾಯ್ತಂದ್ರೆ ಬನ್ನಿ ರೌಂಡ್ಸ್ ಹಾಕಿರ್ತಾರೆ ಅಂತ ಪೊಲೀಸ್ ಅವ್ರಿಗೆ ಎದುರ್ಕೊಳ್ಳೋದಿಲ್ಲ. ನಾವೆಲ್ಲ ಏನ್ ಮಾಡೋದು ಅಂತ ಅವ್ರಿಗೆಲ್ಲ ನಮ್ಗೆಲ್ಲ ನ್ಯಾಯ ಕೊಡ್ಸ್ಬಿಟ್ಟು ಆಮೇಲೆ ಹೇಳಿ, ಹಂಗಾದ್ರೆ ನಾವ್ ಹಿಂದೂಗಳಲ್ಲ, ನಾವು ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆಗೋಯ್ತೀವಿ. ಇದೊಂದೇ ಬಾಕಿ ಇರೋದು ಸರ್. ಇಲ್ಲಿ ನಾವು ಮುಸ್ಲಿಮ್ಸ್ ಅವರಾಗಿ ಕನ್ವರ್ಟ್ ಆಗ್ಬೇಕು. ಇವರೆಲ್ಲ ಇವ್ರದೇ ಏರಿಯಾಗಳನ್ನ, ಈ ಏರಿಯಾದಲ್ಲಿ ಅರ್ಧಕರ ಜನ ಈಗ ಸರ್ ಅವರೇ ಇರೋದು. ನಮ್ಮನ್ನ ಓಡಾಡಕ್ ಬಿಡೋದಿಲ್ಲ ಅಂತಾರೆ. ಒಂದೇನೋ ಒಂದು ಪ್ರತಿಯೊಂದು ಈಗ ಗಣೇಶನ ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ. ಇವ್ರಂಗೆ ಏರಿಯಾದಲ್ಲೆಲ್ಲ ರೋಡಲ್ಲೆಲ್ಲ ರ್ಯಾಲಿ ಮಾಡ್ಕೊ ಬಂದ್ರು. ನಾವ್ ಮಾಡ್ಬಾರ್ದು, ನಾವ್ ಹಿಂದೂಗಳಲ್ಲ. ಇವ್ರು ಇದು ಮಿನಿ ಪಾಕಿಸ್ತಾನ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿರೋ ಸರ್ ಅವರು. ಇದನ್ನೇ ಮಾಡೋದವ್ರು. ಇವ್ರಗಳಿಗೆ ಏನಾರು ಎದುರ್ಕೊಳ್ತಾರೆ ಸರ್ ಎಲ್ಲಾರು. ಇವ್ರ ಏನಾರು ಮಾಡ್ಬಿಡ್ತಾರೆ. ಈಗ ಇವತ್ತಿರೋ ಧೈರ್ಯ ಅವತ್ ಬಂದಿದ್ರೆ ಯಾರು ಈ ತರ ಮಾಡ್ತಾ ಇರ್ಲಿಲ್ಲ. ಇವತ್ ಸರ್ ನಮ್ಮ ಮನೆ ಲಾಸ್ಟ್ ಮನೆ ಇರೋದು. ಅಲ್ಲಿಂದ ನಮ್ಮ ಮನೆ ರೆಕಾರ್ಡಿಂಗ್ ಐತೆ, ತೋರಿಸ್ತೀನಿ. ಬಟ್ಟೆ ಬಿಚ್ಚಾಕೊಂಡು ಓಡೋದು ಮುಸ್ಲಿಮ್ಸ್ ಹುಡುಗರು ಓಡಿಸ್ಕೊ ಬರ್ತಾರೆ. ರಾತ್ರಿ ಪ್ರತಿಯೊಂದು ಏನಾದ್ರು ಪೊಲೀಸರು ಜ್ಞಾನ ಬಂದ್ ಕೇಳ್ತಾರೆ. ಅಕ್ಕಪಕ್ಕ ಇದ್ದವ್ರು ನೀವೇನು ಅಂತ ಕೇಳ್ತಾರೆ. ಅವ್ರು ಎಲ್ಲಿರ್ತಾರೆ ಏನಿರ್ತಾರೆ ಅಂತ ಗೊತ್ತಿರಲ್ಲ ನಮ್ಗೆ. ಬನ್ನಿ ಸರ್, ಬೇಕಾದ್ರೆ ರೆಕಾರ್ಡಿಂಗ್ ತೋರಿಸ್ತೀನಿ. ರಾತ್ರಿ ಆಯ್ತು ಅಂತ ಬಟ್ಟೆ ಬಿಚ್ಚಾಕೊಂಡು ಓಡಾಡೋದು. ಇವ್ರಗಳನ್ನಂತೂ ಸರ್ ತಡೆಯಕ್ ಆಯ್ತಲ್ಲ. ಇವ್ರುಗಳು ಈ ಸಲ ಆಗ್ಬೇಕು, ನಮ್ಗೊಂದ್ ನ್ಯಾಯ ಕೊಡ್ಸ್ಬೇಕು ಸರ್. 3 ವರ್ಷದಿಂದ ಇದೇ ತರ ಮಾಡ್ತಾವ್ರೆ. ಗಣೇಶನ ಅವ್ರ ಬಾಯಿಲಿ ಬಂದು ಸರ್ ಬಾವುಟ ಹಾಕೋರೆ. ಬಾವುಟ ಹಾಕಿರೋದನ್ನ ಕಿಳಿಸ್ಬಿಟ್ಟು ಅವ್ರು ಬಾವುಟ ಹಾಕೋರೆ. ಪ್ರತಿಯೊಂದು ಗಲ್ಲಿನೂ ಬಿಟ್ಟಿಲ್ಲ ಸರ್ ಅವರು. ಪ್ರತಿಯೊಂದು ಗಲ್ಲಿನೂ ಬಿಟ್ಟಿಲ್ಲ. ಎಲ್ಲಾನು ಪ್ರತಿಯೊಂದು ಗಲ್ಲಿಲೂ ಒಂದೊಂದು ಲೈಟ್ ಹಾಕ್ಸ್ಕೊಂಡವ್ರೆ. ನಾವ್ ದೇವ್ರ ಮಾಡ್ಬಾರ್ದು ಅಂತಂದ್ರೆ ಹೆಂಗೆ ಸರ್ ಅವರು? ಯಾಕೆ ನಾವು ಎಲ್ಲಾರು ಅವತ್ತೂ ಅವರು ನಮ್ಮವರನ್ನ ಸರ್, ನಾವು ದೇವ್ರನ್ನೇ ಮುಗಿಯೋದು ಕೈನ. ಅವರು ದೇವ್ರನ್ನೇ ಮಾಡೋದು. ನಾವ್ ಹೆಂಗಿರ್ತೀವಿ ಅವ್ರು ಹಂಗೆ ಇರ್ಬೇಕು ತಾನೆ. ಪ್ರತಿ ಒಬ್ರು ಬರ್ತಾರೆ ಹೆಂಗೆ ಸರ್? ಅವ್ರ ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಬಿಟ್ಟು ನಮ್ಮನ್ನ ಅಲ್ಲಿ ಹೋಗ್ಬಾರ್ದು. ಏನ್ ನ್ಯಾಯ? ನಾವ್ ಇಲ್ಲಿಂದಾನೆ ದಾಟ್ಕೊಂಡು ಅಲ್ಲಿ ಹೋಗಕ್ಕಾಗದು. ಎಂಟ್ರೆನ್ಸ್ ಅಲ್ಲಿ ಅವ್ರ ಯಾಕೆ ಮಸೀದಿ ಕಟ್ರು? ಇವಾಗ ಮಸೀದಿ ರೆಡಿ ಮಾಡಿ ಹಿಂದೂ ಧರ್ಮನ ಮುಂದೆ ಬಿಡ್ಲಿ. ಸಾವಾಗಿರೋ ಟಮಟೆ ಕೂಡ ಹೊಡಿಬಾರ್ದು ಅಂತ ಸಾವಾಗಿರೋ ಟಮಟೆ ಕೂಡ ಹೊಡಿದಾಗ ಹೆಂಗ್ ಮಡಿಕೊಳಕ್ ಆಗುತ್ತೆ?